ಘಟನೆ ಆದಮೇಲೆ 5 ದಿವಸಗಳ ನಂತರ ಇವತ್ತು ಪೊಲೀಸರು ಇಲ್ಲಿಗೆ ಬಾಂಬ್ ಸ್ಕ್ವಾಡ್ನ ತೊಗೊಂಡು ಬಂದಿದ್ದಾರೆ ಅಂತಂದರೆ ನೀವು ಅರ್ಥ ಮಾಡಿಕೊಳ್ಳಿ ತನಿಖೆ ಎಷ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ ಮತ್ತು ಪೊಲೀಸರ ಮಾನಸಿಕ ಸ್ಥೈರ್ಯ ಧೈರ್ಯ ಕುಗ್ಗಿಸುವಂಥ ರೀತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕ್ರಿಮಿನಲ್ ಶಾಸಕರಾದ ಭರತ್ ರೆಡ್ಡಿ ಅವ್ರ ಬೆನ್ನ ಹಿಂದೆ ನಾವು ಇದ್ದೀವಿ ಅಂತೇಳಿ ಅವ್ರು ಹೇಳಿದ ತಕ್ಷಣ ಪೊಲೀಸರು ಇನ್ಯಾವ ತನಿಖೆ ಮಾಡ್ತಾರೆ? ಹೇಗೆ ನಾವು ನಂಬೋದು ಇವ್ರನ್ನ? ಹಾಗಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಈ ರೀತಿ ಅಂತ ಹೇಳಿಕೆ ಕೊಟ್ಟಾಗ ಮುಖ್ಯಮಂತ್ರಿ ಆಗಬೇಕಂತ ಕನಸ್ಕೊಂಡಿರೋ ಒಬ್ಬ ವ್ಯಕ್ತಿ ಕ್ರಿಮಿನಲ್ಸ್ಗಳನ್ನ ಸಪೋರ್ಟ್ ಮಾಡ್ತಾನೆ, ಪೊಲೀಸರ ಒಂದು ಧೈರ್ಯ ಕುಗ್ಗಿಸ್ತಾನೆ. ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಬೇಕಂದ್ರೆ ಅಮೆರಿಕ ಚೈನಾದಿಂದ ಬೇಕಿದ್ರೆ ತೊಗೊಂಡು ಬರಲಿ ಅಂತೇಳಿ ದುರಹಂಕಾರದ ವ್ಯಂಗ್ಯದ ಮಾತುಗಳನ್ನ ಮಾತಾಡ್ತಾರೆ ಅಂತಂದರೆ ಈ ಮನುಷ್ಯ ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಈ ರಾಜ್ಯದ ಜನರ ಗತಿ ಏನಾಗಬೇಕು? ಹಾಗಾಗಿ ಪೊಲೀಸರಿಗೆ ಇವಾಗ ಒಂದು ಬುಲೆಟ್ ಸಿಕ್ಕಿದೆ ಅಂತೇಳಿ ಹೇಳಿದ್ದಾರೆ. 5 ದಿನಗಳಿಗೆ 40 ಬುಲೆಟ್ಗಳು ಎಲ್ಲೆಲ್ಲಿ ಬಾಯಿ ಆಗಿರುತ್ತೆ, ಪೊಲೀಸರೇ ಎತ್ತಾಕೊಂಡು ಹೋಗಿರ್ತಾರೆ ಅನ್ನೋ ಅನುಮಾನ ನನಗಿದೆ. ಸೊ ಹೆಂಗೋ ಅದೃಶ್ಯಕ್ಕೆ ನನ್ನ ಕೈಯಲ್ಲಿ ಸಿಕ್ಕಿರುವಂಥ 3 ಬುಲೆಟ್ಗಳನ್ನ ನಾನು ನಿನ್ನೆ ಪೊಲೀಸರ ಒಂದು ಪಂಚನಾಮೆಯಲ್ಲಿ ವಿಡಿಯೋಗ್ರಫಿ ಮೂಲಕ ಕೊಟ್ಟಿದ್ದೀನಿ. ನಾನು ಇವತ್ತು ಅವ್ರ ಕೈಯಲ್ಲಿ ಒಂದು ಬುಲೆಟ್ ಸಿಕ್ಕಿದೆ. ಯಾಕೆಂದರೆ ಒಂದು ಸಿಕ್ಕಿಲ್ಲ ಅಂದರೆ ಪೊಲೀಸರ ಕಣ್ಮುಂದೇನೆ ಫೈರಿಂಗ್ ಆಗಿದೆ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ ಪಾಪ ಒಂದು ಬುಲೆಟ್ ತೊಗೊಂಡಿದ್ದಾರೆ. ನೋಡೋಣ ಇನ್ನು ಮುಂದೆ ಏನೇನು ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅವ್ರು ನೋಡಿ ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿಸೋ ಅವಶ್ಯಕತೆ ಏನಿತ್ತು? ಆ ಡಾಕ್ಟರ್ಗಳ ಮೇಲೆ ಪೊಲೀಸರ ಮೇಲೆ ಎಷ್ಟು ಒತ್ತಾಯ ಇರಬೇಕು ಹೇಳಿ ನೀವು? ಹಾಗಾಗಿ ಅಂದರೆ ಆ ಒಬ್ಬ ಕ್ರಿಮಿನಲ್ ಶಾಸಕ ಭರತ್ ಅವ್ರ ತಂದೆಯೂ ಕ್ರಿಮಿನಲ್ ಆಗಿರೋ ಕಾರಣ ಅವ್ರ ತಂದೆ ನಾರಾಯಣ್ ರೆಡ್ಡಿ ಅವರು ಒತ್ತಾಯದಿಂದನೇ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನುವಂಥದ್ದು ನಮಗೆ ಪಕ್ಕಾ ಮಾಹಿತಿ ಇವಾಗ ಬಂದಿರುವಂಥದ್ದು. ಅಂದರೆ ಅವರು ಕ್ರಿಮಿನಲ್ಸ್ ಆಗಿರೋ ಕಾರಣ ಅವರು ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಕೊಂಡಿದ್ದಾರೆ, ನಮಗೆ ಯಾರಿಗೂ ಇಲ್ಲ. ಏನೋ ಒಂದು ಪ್ಲ್ಯಾನ್ ಮಾಡಬೇಕಂತ ಹೋಗಿರ್ತಾರೆ. ಸೊ ಅದು ಹಾಗಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡೋದ್ರ ಮೂಲಕ ಇವತ್ತು ಸಂಜೆ ಒಳಗಡೆ ಮಾಧ್ಯಮಗಳ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ನೀವು ಇಂಚಿಂಚು ಬಯಲು ಮಾಡದೆ ಹೋದ ಪಕ್ಷದಲ್ಲಿ ನಾವು CBI ತನಿಖೆ ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ತನಿಖೆ ಆಗೋದಕ್ಕೆ ಇವತ್ತು ಸಂಜೆ ಒಳಗಡೆ ನೀವು ಇದಾದರೂ ಮಾಡಿ ಅಥವಾ ಆ ತನಿಖೆಗಾದರೂ ಕೊಡಬೇಕು. ನಿಮಗಿದೆ ನಮ್ಮ ಮೀಡಿಯಾವ್ರಿಗೆ ವಿಶ್ವಾಸ? ಅಲ್ಲಲ್ಲ, ನನ್ನ ಅಭಿಪ್ರಾಯ ಇಲ್ಲ, ನೀವು ಹೇಳಿ. ಮೊದಲನೇ ದಿನ ಫೈರಿಂಗ್ ಆದರೆ ಜನವರಿ 1ಗೆ 5ನೇ ತಾರೀಕು ಬಂದು ಬುಲೆಟ್ ಹುಡುಕ್ತಾರೆ ಅಂತಂದರೆ ಅರ್ಥ ಏನು? ಇದರಲ್ಲಿ DK ಶಿವಕುಮಾರ್ ಅವರು ಇದೆಲ್ಲದಕ್ಕೂ ಕೂಡ ನಾಳೆ ಈ ತನಿಖೆ ವಿಫಲ ಆಗೋದಕ್ಕೆ ಪೊಲೀಸರ ಒಂದು ನೈತಿಕತೆ ಕುಗ್ಗಿಸುವಂಥ ರೀತಿಯಲ್ಲಿ ಅವ್ರನ್ನ ಹೆದರಿಸಿ ಬೆದರಿಸ್ತಾ ಇದ್ದಾರೆ. ಇವತ್ತು ಅವರು ಭರತ್ ಬೆನ್ನಿಗೆ ನಾನು ನಿಂತಿದ್ದೀನಿ ಅಂತ ಹೇಳಿಕೆ ಮೂಲಕ ನನ್ನ ಬಗ್ಗೆ ದುರಹಂಕಾರದ ಮಾತುಗಳು ಮಾತಾಡಿರೋ ಮೂಲಕ ಈ ರಾಜ್ಯದ ಸಾಮಾನ್ಯ ಜನರು ಕೂಡ ಭದ್ರತೆ ಇಲ್ಲ ಅನ್ನೋಂಥ ಮೆಸೇಜ್ ಅವರು ಕೊಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಂಡಿರುವಂಥ ಒಬ್ಬ ವ್ಯಕ್ತಿ ಕಾನೂನು ಬಗ್ಗೆ ಅಗೌರವವಾಗಿ ಹಗುರವಾಗಿ ದುರಹಂಕಾರದ ಮಾತುಗಳೇನು ಮಾತಾಡಿದಾರಲ್ಲ ಅವ್ರ ಬಗ್ಗೆ ಈ ರಾಜ್ಯದ ಜನರು ಕೂಡ ಯೋಚನೆ ಮಾಡ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ಪೊಲೀಸ್ ತನಿಖೆ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಸಂಜೆ ಒಳಗಡೆ ಸಿದ್ದರಾಮಯ್ಯ ಅವರು ಮಾಧ್ಯಮಗಳ ಮೂಲಕ ಎಲ್ಲ ಇನ್ವೆಸ್ಟಿಗೇಷನ್ನ ಪೂರ್ತಿ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು. ಇಲ್ಲವಾದಲ್ಲಿ ಒಂದು ಈ ಕಳಂಕ ಹೊತ್ಕೊಂಡು ಯಾವ ಬಳ್ಳಾರಿಗೆ ಪಾದಯಾತ್ರೆ ಮೂಲಕ ಬಂದು ಅಧಿಕಾರ ವಹಿಸ್ಕೊಂಡಿದ್ದರು, ಯಾವ ಜನಾರ್ದನ್ ರೆಡ್ಡಿ ಮೇಲೆ ಆರೋಪಗಳು ಮಾಡಿ ಬಂದಿದ್ದರು, ಅದೇ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂಥ ಒಂದು ಹತ್ಯೆಹಿತದ ದಾಳಿಯಿಂದ ಕೆಟ್ಟ ಕಳಂಕದಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಮನೆಗೆ ಹೋಗಬೇಕಾಗುತ್ತೆ. ದಯಮಾಡಿ ಹೇಗೋ ನೀವು ಆಗ್ಬಿಟ್ಟಿದ್ರಿ ಮುಖ್ಯಮಂತ್ರಿ 2 ಬಾರಿ, ಮನೆಗೆ ಹೋಗೋ ಟೈಮ್ನಲ್ಲಿ ಗೌರವದಿಂದ ಮನೆಗೆ ಹೋಗ್ರಿ. ಸರ್, ಹಂಗಾದ್ರೆ ನೀವು ಪಾದಯಾತ್ರೆ ಮಾಡಿದ್ರೆ ನೀವು ಅವ್ರ ಅಧಿಕಾರಕ್ಕೆ ಬಂದರು, ನೀವು ಪಾದಯಾತ್ರೆ ಮಾಡಿದ್ರೆ ಅವ್ರ ಅಧಿಕಾರದಿಂದ ಕೆಳಗಿಳಿತಾರೆ ಅಂತ ಹೇಳ್ತಾರೆ? ಹೌದು, ಏನು ಹೇಳಿದ್ರು ಕೂಡ ಅಧಿಕಾರಿ ಕಳ್ಕೊಳ್ಳೇಬೇಕಲ್ಲ ಅಷ್ಟೇ. ಅದರಲ್ಲಿ ಏನಿದೆ ಸ್ಪೆಷಲ್ ಏನಿದೆ ಅಷ್ಟೇ. ಸೆಕ್ಯೂರಿಟಿ ಬಗ್ಗೆ ಹೇಳಿದ್ರು ಸರ್, ಜೆಟ್ ಸೆಕ್ಯೂರಿಟಿ ಬಗ್ಗೆ ಕೇಳಿದ್ರೆ ಆ ಬಗ್ಗೆ ಅಂದ್ರೆ ಈಗ ಸೆಕ್ಯೂರಿಟಿ ಬಗ್ಗೆ ಏನಾದ್ರು ಅನುಮಾನಗಳಿದೆ? ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ರಲ್ಲ, DK ಶಿವಕುಮಾರ್ ಅವರು ನಾನು ಸೆಕ್ಯೂರಿಟಿನೇ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. 100 ಮಂದಿ BJP ಕಾರ್ಯಕರ್ತನ ಇಟ್ಕೊಳ್ಳಿ, ಇಲ್ಲ ಅಮೆರಿಕ ಚೈನಾದಿಂದ ತರಿಸ್ಕೊಳ್ಳಿ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದು, ನೀವೇನು ಕಿಸಿಯೋದಕ್ಕಿದ್ದೀರಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ? ಸರ್, ಹಂಗಾರೆ ಬೆಂಗಳೂರು ಪಾದಯಾತ್ರೆ ಕನ್ಫರ್ಮ್ ಸರ್? ಹಂಗಾರೆ ಬಳ್ಳಾರಿ ಅದು ಪಕ್ಷದ ಹಿರಿಯರು ತೀರ್ಮಾನ ಮಾಡ್ತಾರೆ.